ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪ್ ಸ್ಟಾಕ್ಸ್. ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊಂತೀನಿ. ಆ್ಯಂಡ್ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾರೆಲ್ಲ ಲಕ್ಷ್ಮಿ ಅಲಂಕಾರ ಮಾಡಿರ್ತೀರಾ ಅಲ್ವಾ, ನೋಡೋಕ್ಕೆ ಎಷ್ಟು ಕ್ಯೂಟ್ ಆಗಿರುತ್ತೆ ಅಲ್ವಾ. ಎರಡು ಕಣ್ಣು ಸಾಲಲ್ಲ, ಒಂದೊಂದು ಮನೆಯಲ್ಲಿ ಒಂದೊಂದು ಥರ ಲಕ್ಷ್ಮಿ ಅಲಂಕಾರ ಮಾಡಿರ್ತಾರೆ. ಕಣ್ಣು ತುಂಬ ಹೋಗುತ್ತೆ ಫುಲ್ ನೋಡೋಕ್ಕೆ. ಆ್ಯಂಡ್ ನಮ್ಮ ಕಡೆ ಲಕ್ಷ್ಮಿ ಕೂರಿಸಿ ಎಲ್ಲ ಹಬ್ಬ ಮಾಡೋ ಆಚರಣೆ ಸ್ವಲ್ಪ ಕಮ್ಮಿನೇ, ಅದಕ್ಕಾಗಿ ಕುಣಿಸಿಲ್ಲ. ಸೊ ಆದರೂ ಮನೆ ನೆಂಟರು ಹಬ್ಬದ ಅಡುಗೆ ಅಂತೂ ಇದ್ದೇ ಇರುತ್ತೆ, ಚಿಕ್ಕ ಪುಟ್ಟ ಪೂಜೆನೂ ಮಾಡ್ತೀವಿ. ಸೊ ಹಬ್ಬದ ಪ್ರಯುಕ್ತ ಅಪ್ಪ ಅಮ್ಮ ಚುಕ್ಕಿ ಆಂಟಿ ಎಲ್ಲ ಮನೆಗೆ ಬಂದಿದ್ರು. ನಮಗೆ ಇದೇ ಒಂಥರ ದೊಡ್ಡ ಹಬ್ಬ ಫೀಲ್ ಆಯ್ತಾ. ಹೌದು, ಅಫ್ಕೋರ್ಸ್ ಒಪ್ಕೊಂತೀನಿ, ಎಲ್ಲ ಬದುಕಿರೋದು ಲಕ್ಷ್ಮಿಯಿಂದಾನೇ ಆ್ಯಂಡ್ ಬದುಕೋದು ಕೂಡ ಲಕ್ಷ್ಮಿಗೋಸ್ಕರನೇ ಅಲ್ವಾ. ನೀವೇನಂತೀರಾ ಇದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ ತಪ್ಪದೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಈ ವಿಡಿಯೋನ ಇಲ್ಲಿವರೆಗೂ ನೋಡಿರೋರಿಗೆ ಆ್ಯಂಡ್ ನನ್ನ ಎಲ್ಲ ವೀಡಿಯೋಸ್ಗೂ ಸಪೋರ್ಟ್ ಮಾಡ್ತಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ಯಾರೆಲ್ಲ ಇನ್ನು ಮುಂದೆ ಸಪೋರ್ಟ್ ಮಾಡ್ತೀರಾ ನನ್ನ ವೀಡಿಯೋಗೆ ಥ್ಯಾಂಕ್ಸ್ ಇನ್ ಅಡ್ವಾನ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ಬೇಗ ಅಪ್ಡೇಟ್ ಆಗುತ್ತೆ. ಆ್ಯಂಡ್ ಹಿಂಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಸೊ ಏನಿಲ್ಲ, ಇದೊಂಥರ ನಾರ್ಮಲ್ ಅಂದರೆ ಸ್ಮಾಲೆಸ್ಟ್ ವಿಡಿಯೋ ಆಫ್ ಕ್ಯಾಪ್ಚರಿಂಗ್ ಎ ಮೂಮೆಂಟ್ ಆಫ್ ಅವರ್ ಹ್ಯಾಪಿ ಕ್ಷಣಗಳಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿವರೆಗೂ ನಾನು ನಾರ್ಮಲ್ ವೀಡಿಯೋಸ್ ಫ್ರೆಂಡ್ಸ್ ಜೊತೆ ಅಥವಾ ನಾರ್ಮಲ್ ನನ್ನ ಹೆಂಗಿರುತ್ತೆ ಲೈಕ್ ನನ್ನ ವಿಡಿಯೋ ಆಲ್ಮೋಸ್ಟ್ ಕವರ್ ಆಫ್ ಪ್ರೊಫೆಷ್ನಲ್ ಆ್ಯಂಡ್ ಹೌಸ್ ವೈಫ್ ಸೀರೀಸ್, ಪ್ಯಾಷನೇಟ್ ಗರ್ಲ್ ಈ ಥರ ಇರುತ್ತೆ. ಇದೊಂಥರ ನಾರ್ಮಲ್ ಒಂದು ಫ್ಯಾಮಿಲಿ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡಿರೋ ವಿಡಿಯೋ ತುಂಬಾ ಸ್ಪೆಷಲ್ ಆಗಿರುತ್ತೆ ಅಂತ ಅನ್ಕೊತೀನಿ. ಆ್ಯಂಡ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ತುಂಬಾ ಇಷ್ಟ ಆಗುತ್ತೆ ಅಂತ ಕೂಡ ಅನ್ಕೊತೀನಿ. ಇಲ್ಲಿ ಏನಿಲ್ಲ, ಫ್ರೆಶ್ ಜ್ಯೂಸ್ ಅಪ್ಪ ಅಮ್ಮ ಬಂದಿದ್ರಲ್ವ, ಅಂದರೆ ಅವ್ರಿಗೆಲ್ಲ ಫ್ರೆಶ್ ಜ್ಯೂಸ್ ಮಾಡಿಕೊಡ್ತಿದ್ರು, ಮೂಸಂಬಿ ಜ್ಯೂಸ್. ಅದರದ್ದೇ ಪ್ರಿಪ್ರೇಷನ್ ಇದು. ನಮ್ಮ ಮನೆಯವ್ರಿಗೆ ಸ್ವಲ್ಪ ವಿಡಿಯೋಗೆ ಬರೋಕ್ಕೆ ಇಷ್ಟನೇ, ಬಟ್ ಸ್ಟಿಲ್ ಅವರು ಐ ಡೋಂಟ್ ನೋ ಯಾಕೆ ಅಂತ ಅದನ್ನು ಮಾಡಿಕೊಂಡು ಚಿಕ್ಕ ಪುಟ್ಟ ಹಬ್ಬದ ಅಡಿಗೆ ಪ್ರಿಪ್ರೇಷನ್ ಇದೇ ನಮ್ಮ ವಿಡಿಯೋದಲ್ಲಿ ತುಂಬಿರುತ್ತೆ. ಸ್ಮಾಲೆಸ್ಟ್ ವಿಡಿಯೋ ಅಂತಲೇ ಹೇಳ್ಬೋದು. ಆ್ಯಂಡ್ ಡಿಯರೆಸ್ಟ್ ವಿಡಿಯೋ, ತುಂಬ ಆರ್ಟಿಗೆ ಹತ್ರ ಆಗೋವಂಥ ವಿಡಿಯೋ, ಅದನ್ನೇ ಪೋಸ್ಟ್ ಮಾಡಿದ್ದೀನಿ. ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಕೊನೆಯದಾಗಿ ವಿಡಿಯೋ ಹೆಂಗಿರುತ್ತೆ ಅಂತ ಕೂಡ ನೀವು ತಿಳಿಸ್ಬಹುದು ನನ್ನ ಕಮೆಂಟ್ ಸೆಕ್ಷನಲ್ಲಿ. ನೆಕ್ಸ್ಟ್ ಯಾವ ಥರ ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಅಂತ ಕೂಡ ತಿಳಿಸ್ಬಹುದು. ಆಂಟಿ ಆಯ್ ಮಾಡಿ ಇವತ್ತಿನ ಶೆಫ್ ಆ್ಯಸ್ ಯೂಶಲ್ ನಮ್ಮ ಮನೆಯಲ್ಲಿ ಒಂದೇ ಸರಿ ಇದಾಗ್ಬಿಟ್ಲು. ಇದೇ ಥರ ನಮ್ಮ ಹಬ್ಬದ ಅಡುಗೆಯ ಪ್ರಿಪ್ರೇಷನ್ ನಡೀತಾ ಹೋಯಿತು. ಇನ್ನು ಮುಂದೆ ನೋಡ್ತಾ ಹೋಗ್ತೀರಾ. ಸೊ ಇವತ್ತಿನ ಹಬ್ಬದ ಸ್ಪೆಷಲ್ ಅಡುಗೆ ಏನಂದರೆ ಕೋಸಂಬರಿ ಪಾಯಸ ಎಡೆಗೆ ಮಾಡಿತ್ತು. ಆ್ಯಂಡ್ ಆ್ಯಸ್ ಯೂಶಲ್ ನಮ್ಮ ಮನೆಯ ಒಂಥರ ರುಚಿಕರವಾಗಿ ಮಾಡುವ ಶೆಫ್ ನಮ್ಮ ಮನೆಯವರು. ನಾನು ಅಡುಗೆ ಮಾಡ್ತೀನಿ, ಬಟ್ ಸ್ಟಿಲ್ ಅವರ ಕೈ ರುಚಿ ಎಲ್ಲರಿಗೂ ತುಂಬ ಇಷ್ಟ. ನಾನು ಬರೀ ವಿಡಿಯೋ ಮಾಡೋದಷ್ಟೇ. ಈ ಥರ ಅವರಿಬ್ಬರು ಮಾಡ್ತಾಯಿದ್ರು, ಆಲ್ರೆಡಿ ಕಿಚನ್ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದ್ರು. ಜೊತೆಗೆ ನಮ್ಮ ಚುಕ್ಕಿ ಮಹಾರಾಣಿಯವರು ಪಕೋಡ ಸಹ ಮಾಡ್ತಾಯಿದ್ರು. ಇನ್ನು ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಇನ್ನೆಲ್ಲ ಕುಂಕುಮಕ್ಕೆ ಕರಿಯಕ್ಕೆ ಬರ್ತಾರೆ. ಸಂಜೆ ಆಗ್ತಿದ್ದಂಗೆ ಪೂಜೆ ಮುಗಿಸಿ ಅಲ್ಲಿಗೆಲ್ಲ ಓಡಾಡಬೇಕಾಗುತ್ತೆ. ಸೊ ಅಡುಗೆನ ಬೇಗ ಮುಗಿಸಿ ಅಂದರೆ ಎಲ್ಲ ಇಟ್ಟರೆ ಹಬ್ಬದ ಅಡುಗೆ ಇನ್ನೇನು ಆರಾಮ್ಸೆ ವೆಜಿಟೇಬಲ್ ಪಲಾವ್, ಪಕೋಡ, ಪಾಯಸ, ಕೋಸಂಬರಿ, ಇದಕ್ಕಿಂತ ಮೃಷ್ಟಾನ ಭೋಜನ ಏನು ಬೇಕು. ಹಬ್ಬ ಆರಾಮಾಗಿ ಆಗೋಗುತ್ತೆ ಆ್ಯಂಡ್ ಊಟ ಸಹ ಆರಾಮಾಗಿ ಆಗೋಗುತ್ತೆ ಅಂತ ಎಲ್ಲ ಅಡುಗೆ ಮುಗಿಸಿ ಆರಾಮ್ಸೆ ಕೂತಿದ್ವಿ. ಇಲ್ಲಿ ನಾವು ಪೂಜೆ ಮಾಡೋಕ್ಕೋಸ್ಕರ ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ಪೂಜೆ ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ವಿ. ಆಲ್ಮೋಸ್ಟ್ ಅಮ್ಮ ಬಂದಿದ್ರಲ್ವ, ಅಮ್ಮನೇ ಆಲ್ರೆಡಿ ಎಲ್ಲ ರೆಡಿ ಮಾಡಿದ್ರು. ತುಪ್ಪದ ಆರತಿ ಮತ್ತು ದೀಪ, ಹೂವು, ಹಣ್ಣು, ಕಾಯಿ ಎಲ್ಲ ಜೋಡಿಸಿಕ್ಕಿದ್ರು. ನಾವು ಅಡುಗೆ ಕೆಲಸ ಸ್ವಲ್ಪ ಮುಗಿಸ್ಕೊಂಡು ಪೂಜೆ ಕೆಲಸಕ್ಕೆ ಹೊರಟ್ವಿ. ಪೂಜೆ ಸಹ ಚೆನ್ನಾಗೇ ಆಯಿತು. ಪೂಜೆ ಆದರೆ ದಿನ ಅಡ್ಡಿಗೆ ಮುಗ್ತಿಲ್ಲ. ನನಗೇನು ಅಷ್ಟು ಕೆಲಸನೇ ಇರಲಿಲ್ಲ. ಎಲ್ಲ ಅಡುಗೆ ಅಥವಾ ಏನು ಪದಾರ್ಥಗಳನ್ನ ಇವರೇ ಮಾಡಿ ಮುಗಿಸಿದ್ರು. ಎಡೆಗೆ ಏನು ಬೇಕಿತ್ತು ಪಾಯಸ ಅನ್ನೋದು ಮಾತ್ರ ನಾನು ಮಾಡ್ಕೊಂಡಿದ್ದೆ ಅಷ್ಟೇ. ಇನ್ನೊಂದೇನೆಂದರೆ ನಾನು ಯೂಶ್ವಲಿ ಈ ಥರ ವಿಡಿಯೋ ಶೂಟ್ ಮಾಡೋದು ನಂಗೆ ತುಂಬಾ ಇಷ್ಟ. ನಾನು ಮುಂಚೆನೂ ಮಾಡ್ತಿದ್ದೆ, ಆದರೆ ಇವಾಗ ಯೂಟ್ಯೂಬಲ್ಲಿ ಹಾಕೋ ನನಗೆ ಅವಕಾಶ ಸಿಕ್ಕಿದೆ ಆ್ಯಂಡ್ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಅಪ್ಪ ಅಮ್ಮ ಮುಂದೆ ಎಲ್ಲ ವೀಡಿಯೋ ಮಾಡೋದು ನಂಗೆ ಸ್ವಲ್ಪ ಇನ್ನೂ ಆ ಶೈನೆಸ್ ಹೋಗಿಲ್ಲ. ಆ್ಯಂಡ್ ಅವ್ರೇನು ಬೈಯಲ್ಲ, ಬಟ್ ಸ್ಟಿಲ್ ನನಗೆ ಆ ಶೈನೆಸ್ ಹೋಗಿಲ್ಲ. ಸೊ ಹಾಗಾಗಿ ನನಗೆ ಎಷ್ಟು ಸ್ವಲ್ಪ ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಅಷ್ಟೇ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಊಟ ತುಂಬಾ ಚೆನ್ನಾಗಿತ್ತು, ಅದ್ಭುತವಾಗಿತ್ತು ಅಂತ ಎಲ್ಲರೂ ಹೇಳಿದರು. ನಾವು ಇವಾಗ ಬೆಂಗಳೂರಲ್ಲೇ ಹೆಂಗಾಗ್ಬಿಟ್ಟಿದೆ ಅಂದರೆ ಬರೀ ಒಬ್ಬರೋ ಇಬ್ಬರು ಇರ್ತೀವಿ, ಯಾರು ಮಾಡ್ಕೊಂಡು ತಿಂತಾರೆ, ಯಾರು ಮಾಡ್ತಾರೆ ಅಂತ ಅನಿಸುತ್ತೆ. ಬಟ್ ಸ್ಟಿಲ್ ಆವಾಗಿನ ಕಾಲದಲ್ಲಿ ಅಂದರೆ ಹಳೆ ಕಾಲದಲ್ಲಿ ಒಟ್ಟು ಕುಟುಂಬ ಈ ಥರ ಹಬ್ಬ ಹರಿದಿನಗಳಲ್ಲೇ ಫುಲ್ ಫ್ಯಾಮಿಲಿ ಸೇರಿ ಊಟ ಮಾಡಿ ರುಚಿಕರವಾಗಿ ಎಲ್ಲ ಒಂಥರ ಮನೆ ಫುಲ್ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ನಗ್ನಗ್ತಾ ಅವಾಗ ತಿನ್ನೋಕ್ಕೂ ಒಂದು ಖುಷಿ ಬರುತ್ತೆ.
ಅದು ಮೇ ಬಿ ಐ ಡೋಂಟ್ ನೋ ನೆಕ್ಸ್ಟ್ ಜನ್ರೇಷನ್ಗೆ ಇದಿನ್ನೂ ಯಾವ ಥರ ಅಧ್ವಾನ ಆಗೋಗುತ್ತಾ ಅಂತ. ಬಟ್ ಸ್ಟಿಲ್ ನಾವು ಆ್ಯಸ್ ಎ 90s ಅಥವಾ 2K ಕಿಡ್ಸ್ ಆಗಿ ವಿ ಆರ್ ಸೀಯಿಂಗ್ ಬೋತ್ ಜನ್ರೇಷನ್. ಆ ಡಿಫ್ರೆನ್ಸು ನೋಡ್ತಿದ್ದೀವಿ, ಈ ಡಿಫ್ರೆನ್ಸು ನೋಡ್ತಿದ್ದೀವಿ. ಆ್ಯಂಡ್ ನಾವೇ ತುಂಬ ಒಳ್ಳೆಯವರು ಅನಿಸುತ್ತೆ, ಅಂದರೆ ಪುಣ್ಯವಂತರು ಅನಿಸುತ್ತೆ. ಸೊ ಒಂಥರ ಚೆನ್ನಾಗಾಯಿತು ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ. ಲೇಡೀಸ್ಗೆ ಆಂಟಿ ಯಾರು ಮಾಡಿ ಆಮೇಲೆ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ನಿಮ್ಮ ಫ್ರೆಂಡ್ಸಿಗೆಲ್ಲ ಇಲ್ಲಿ ಲೈಕ್ ಮಾಡಿ. ಸೊ ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಒಂದು ಚಿಕ್ಕ ಫ್ಯಾಮಿಲಿ ಗೆಟ್ ಟುಗೆದರ್ ಆ್ಯಂಡ್ ಹ್ಯಾಪಿ ಮೂಮೆಂಟ್ಸ್ ಆಫ್ ಅವರ್ ಫ್ಯಾಮಿಲಿ. ಸೊ ಐ ಹೋಪ್ ನೀವೆಲ್ಲ ಫುಲ್ ಎಂಡ್ ತನಕ ನೋಡಿದ್ದೀರಾ ಆ್ಯಂಡ್ ನೆವರ್ ಬೋರ್ಡ್. ಆ್ಯಂಡ್ ಆ್ಯಕ್ಚುಲಿ ಇನ್ನೊಂದು ಹೇಳಬೇಕು, ನಮ್ಮ ಫ್ಯಾಮಿಲಿಲಾಗಿ ಅಪ್ಪ ಅಮ್ಮ, ನನ್ನ ಸ್ಪೆಷಲಿ ನನ್ನ ತಮ್ಮ ಆ್ಯಂಡ್ ಸುನಿ ಮನೆ ಕಡೆ ಎಲ್ಲರಿಗೂ ನನ್ನ ವೀಡಿಯೋಸ್ ತುಂಬ ಇಷ್ಟ. ಆ್ಯಂಡ್ ನಾನು ವೀಡಿಯೋ ಮಾಡೋದು ಕೂಡ ತುಂಬ ಇಷ್ಟ. ಬಟ್ ಸ್ಟಿಲ್ ನನಗೆ ಇನ್ನೂ ಶೈನೆಸ್ ಹೋಗಿಲ್ಲ ಅನಿಸುತ್ತೆ. ಐ ಆಮ್ ಟ್ರೈಂಗ್ ಟು ಗೆಟ್ ಔಟ್ ಆಫ್ ಇಟ್ ಆ್ಯಂಡ್ ಇನ್ನೂ ಒಳ್ಳೆ ಕಂಟೆಂಟ್ಸ್ ಇನ್ನು ಐ ಆಮ್ ಕಮಿಂಗ್ ಥ್ರೂ ಇಟ್. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿರೋ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ. ಆ್ಯಂಡ್ ಹೇಳಿ ಅಷ್ಟೇ. ಎಲ್ಲರೂ ಹೀಗೆ ನನ್ನ ವಿಡಿಯೋನ ಲೈಕ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ವಿಡಿಯೋ ಮಾಡಬೇಕು ಅಂತ. ಎಲ್ರಿಗೂ ಒಳ್ಳೆಯದಾಗಲಿ. ಓಕೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್.